ಕ್ಷಮಿಸ್ಬೇಕು, ನೀವು ನಮ್ಮ ಕ್ಯಾಪ್ಟನ್ಗೆ ಕವಿತಾ ರಾಣಿನ ತೋರಿಸ್ತೀನಿ ಅಂತ ಹೇಳಿದ್ದು. ಅವನ ಮುಖದಲ್ಲಿ ಕಳೆ ಉಕ್ಕಿ ಹರಿತಾ ಇದೆ. ಇನ್ಮೇಲೆ ನೀವು ಎಲ್ಲಿ ಹೆಂಗೆ ಡ್ಯಾಶ್ ಹೊಡೆದ್ರು ನಾವ್ ಏನು ಅನ್ಕೊಳ್ಳಲ್ಲ. ಮೇಡಮ್, ನೀವು ತುಂಬಾ ದೊಡ್ಡವರು. ಮೇಡಮ್, ನೀವು ತುಂಬಾ ತುಂಬಾ ಒಳ್ಳೆಯವರು, ತುಂಬಾ ದೊಡ್ಡ ಮನ್ಸಿರೋರು. ನೀವು ತುಂಬಾ 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 ದೊಡ್ಡ ಮನಸ್ಸಿನವರು. ನಾನ್ ಕವಿತಾನ ನನ್ನ ಹತ್ರ ಸೇರಿಸ್ತಿರೋ ದೇವತೆ ನೀವು. ರಾಜನ್ ನೋಡ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ರಾಜ ನನ್ನ ಬೇಡ ಅಂದ್ರೆ ನಾನು ಹುಚ್ಚ ಹಿಡಿದು ಬಿಡುತ್ತೆ. ನಮ್ ಕ್ಯಾಪ್ಟನ್ಗೆ ಕವಿತಾ ರಾಣಿನ ಯಾವಾಗ ಪರಿಚಯ ಮಾಡಿಸ್ತೀರಾ? ಇವತ್ ಸಾಯಂಕಾಲ ಗಾಂಧಿ ಪಾರ್ಕ್ ಬನ್ನಿ, ಕವಿತೆನ ನಿಮಗ್ ತೋರಿಸ್ತೀನಿ. ಸಾಯಂಕಾಲ ತನಕ ಯಾಕೆ? ನಾವು ಈಗಲೇ ಪಾರ್ಕಿಗೆ ಹೋಗೋಣ. ಪಾರ್ಕ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದ್ ಕಡೆ ನಮ್ ಕ್ಯಾಪ್ಟನ್, ಇನ್ನೊಂದ್ ಕಡೆ ಕವಿತಾ ರಾಣಿ, ಮಧ್ಯ ಗ್ಯಾಪೇ ಬರಬಾರ್ದು. ಲಲಿತಾ ಲಲಿತಾ, ರಾಜನ್ ಯಾವ ರೀತಿ ಪರಿಚಯ ಮಾಡಿಸ್ತೀಯ ಅಂತ ಹೇಳೆ. ನೋಡ್ತಿರು, ಪರಿಚಯ ಮಾಡಿಸ್ತಿದ್ದ ಹಾಗೆ ಅವ್ರಿಗೂ ಥ್ರಿಲ್ಲು, ನಿನಗೂ ಥ್ರಿಲ್ಲು, ನನಗೂ ಥ್ರಿಲ್ಲು. ಅಯ್ಯೋ, ಥ್ರಿಲ್ಲು ಅಂತ ಸಾಯಿಸ್ತಾ ಇದ್ಯಾ ಕಣೆ. ಅದೇನು ಅಂತ ಸರಿಯಾಗಿ ಹೇಳೆ. ಕವಿತಾ ಅನ್ನೋ ಹೆಸರಲ್ಲಿ ಒಬ್ಳು ಕವನ ಬರೀತಾಳೆ. ಆಕೆ ಕವನ ಅಂದ್ರೆ ರಾಜನ ಪ್ರಾಣ, ಅವಳು ಅಂದ್ರೆ ಅವ್ರಿಗೂ ಹುಚ್ಚು. ಅದಕ್ಕೆ ಹೇಗಿದ್ರು ನಿನ್ ಹೆಸರು ಕವಿತಾ ಅಲ್ವಾ, ಸೊ ನೀನೇ ಆ ಕವಿತಾ ಅಂತ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಇದೆಂತ ಥ್ರಿಲ್ಲೇ, ಮನೆ ಹಾಳ್ತ್ರಿಲ್ಲು. ನೋಡೆ, ನೀನು ಕವಿತಾ ಅಂದ್ಕೂಡ್ಲೆ ರಾಜ ಏನು ಯೋಚನೆ ಮಾಡ್ದೆ ನಿನ್ನನ್ನು ಪ್ರೀತಿಸ್ತಾರೆ. ನಿನ್ನ ಲವ್ ಸ್ಟೋರಿ ಆರಂಭದಲ್ಲೇ ಫಿನಿಶಿಂಗ್ ಲೆವೆಲ್ ಬಂದ್ಬಿಡುತ್ತೆ. ಅಯ್ಯೋ, ನಿಜ ಏನು ಅಂತ ಗೊತ್ತಾದ್ರೆ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಕ್ ಮುಂಚೆನೆ ಫಿನಿಶ್ ಆಗೋಗುತ್ತೆ. ಅಬ್ಬಾ, ಸುಮ್ನೆ ಗಾಬರಿ ಆಗ್ಬೇಡ. ಈ ನಿಜ ಎಂಥ ಪರಿಸ್ಥಿತಿಲೂ ಹೊರಗೆ ಬರೋಲ್ಲ. ಕವನಗಳನ್ನ ಬರೆಯೋ ನಿಜವಾದ ಕವಿತಾ ನಿನ್ನ ರಾಜನ ಮಧ್ಯೆ ಖಂಡಿತ ಬರೋದಿಲ್ಲ. ಯಾಕೆ ಅಂದ್ರೆ ಅವ್ರು ನಮ್ಮ ಕಾಲೇಜಲ್ಲಿರೋ ಕನ್ನಡ ಲೆಕ್ಚರರ್. ಅವರೇ ಕವಿತಾ ಅನ್ನೋ ಹೆಸರಿನಲ್ಲಿ ಕವನ ಬರೀತಿರೋದು. ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ. ಸುಮ್ನೆ ನಾನ್ ಹೇಳ್ದ ಕೇಳು. ನಾನ್ ಕೇಳ್ಕೊಳ್ಳೋದು ಅದೇ. ನಾನ್ ಹೇಳೋದನ್ನ ನೀನ್ ಕೇಳೋ ದಿನ ಯಾವತ್ತೂ ಬರ್ದೇ ಇರ್ಲಿ ಅಂತ. ನೀನು ಮಾತ್ ಕಲ್ತ್ಬಿಟ್ಟೆ ಕಣೆ. ಅಕಸ್ಮಾತ್ ರಾಜ ಒಂದ್ ಕವನ ಹೇಳ್ಬೇಕು ಅಂದ್ರೆ, ಅಯ್ಯೋ ಅವ್ರು ಬಂದ್ಬಿಟ್ರು, ಏನೇ ಮಾಡೋದೀಗ? ನೀನ್ ಏನು ಮಾಡ್ಬೇಡ, ನೀನ್ ಹೋಗಿ ಅಲ್ಲಿ ನಿಂತ್ಕೊ, ನಾನು ಅವ್ರಿಗೆಲ್ಲ ಹೇಳ್ತೀನಿ. ಹೋಗು. ಮೇಡಮ್ ಮೇಡಮ್, ನಾವು ಬರೋ ಸ್ವಲ್ಪ ತಡ ಆಗೋಯ್ತು, ದಯವಿಟ್ಟು ಕ್ಷಮಿಸಿ. ಕವಿತಾ ರಾಣಿ ಅವ್ರು ಯಾರು? ಎಲ್ಲಿ? ಇರಿ, ಯಾಕಿಷ್ಟ ಆತ್ರ? ಅವ್ರು ನಿಮಗೋಸ್ಕರನೇ ಕಾಯ್ತಿದ್ದಾರೆ ನೋಡಿ. ನೀವಾ ಕವಿತಾ ರಾಣಿ? ಕವಿತಾ ರಾಣಿ ನಾನೇ. ನೀವಾ? ಇಷ್ಟು ದಿವಸ ನೀವ್ ಯಾರು ಅಂತ ನಮಗ್ ಟೆನ್ಷನ್ ಆಗೋಗಿತ್ತು. ಇನ್ನ ನಿಮ್ಮ ಪ್ರೇಮ ಲೋಕದಲ್ಲಿ ನಾವ್ ಅಡ್ಡಿ ಬರಲ್ಲ. ಹಲೋ, ಮಲ್ಲಿಗೆ ಮಾದೇವರಿಗೆ ಕೈ ಮುಗಿದು ಕೇಳ್ತಾರಪ್ಪ. ಏನಂತಪ್ಪ? ಮ್ಯಾಲನ್ನು ಏನಂತಪ್ಪ? ಅಮ್ಮ. ಏನು ಅಮ್ಮ? ಏನಪ್ಪ? ಕವಿತಾ ಅಂದ್ರೆ ಯಾರು ಅಂದ್ಕೊಂಡಿದ್ಯಾ? ಯಾರು? ಅದೇ ಯಾರು ಅಂದ್ಕೊಂಡಿದ್ಯಾ ಅಂತ. ಯಾರು ಅಂತ ಅನ್ಕೊಳ್ಳೋ? ಅದೇ ಆ ಹುಡ್ಗಿ ಯಾರು ಅನ್ಕೊಂಡಿದ್ಯಾ? ಅಯ್ಯೋ, ನಿನಗೆ ಏನಾಗಾಯ್ತು? ನಿಂದೊಳ್ಳೆ ಕಥೆ ಆಯ್ತಲ್ಲ ಕ್ಯಾಪ್ಟನ್. ನೀನ್ ಯಾರನ್ನ ಅನ್ಕೊಂಡಿದ್ಯಾ ಅಂತ ನೀನ್ ಹೇಳ್ಬೇಕು. ಅದನ್ನು ಬಿಟ್ಟು ಅವ್ರನ್ನ ಕೇಳಿದ್ರೆ ಅವ್ರು ಯಾರನ್ನ ಅನ್ಕೋಬೇಕು, ಯಾಕೆ ಅನ್ಕೋಬೇಕು? ಅದಕ್ಕಿನ್ನ ಯಾರನ್ನಾದ್ರೂ ಯಾಕೆ ಅನ್ಕೋಬೇಕು, ಅದು ನನ್ ಪಾಯಿಂಟ್. ಸುಮ್ನಿರೋ. ಅಮ್ಮ, ಕವಿತಾ ಬೇರೆ ಯಾರು ಅಲ್ಲ, ನಮ್ ರಂಗನಾಥಯ್ಯನವ್ರ ಮಗಳು. ನಾನು ಅವಳು ಎಷ್ಟು ಇಷ್ಟಪಡ್ತೀನೋ ಅವಳು ನಾನು ಅಷ್ಟೇ ಇಷ್ಟಪಡ್ತಾಳೆ. ನಮ್ಮನ್ನು ಸ್ವಲ್ಪ ಇಷ್ಟ ಪಡ್ತಾಳೆ. ಬಾಯ್ ಮುಚ್ಚ ಪರದೇಸಿ. ನನ್ನ ಮಗ ನಕ್ಷತ್ರಗಳ ಮಧ್ಯೆ ಇರೋ ಚಂದ್ರ ಕಣೋ. ಈ ನನ್ನ ಬಂಗಾರನ ಕವಿತಾನು ಮೆಚ್ಕತಾಳೆ, ಅವಳು ಸೌತಿನೂ ಮೆಚ್ಕತಾಳೆ. ಅಂತೂ ಇವನ ಮದ್ವೆನ ಕಣ್ ತುಂಬಾ ನೋಡಿ ಮೊಮ್ಮಕ್ಕಳನ್ನ ಎತ್ಕೊಂಡ್ ಆಡ್ಸಿ ಆಮೇಲೆ ನನಗೇನು ಕೆಲಸ, ಮ್ಯಾಕ್ ಹೊಂಟು ಹೋಯ್ತೀನಿ. ಮೇಲಕ್ಕೆ ಹೋಗ್ತೀಯಾ? ಸದ್ಯಕ್ಕೆ ಮೇಲಿನ ಪೋರ್ಷನ್ ಖಾಲಿ ಇಲ್ಲ. ಮುಂಬೈನಿಂದ ಬಂದು ದುಬೈನವರು ಬಾಡಿಗೆಗಿದ್ದಾರೆ. ನಿನ್ ಯಾರು ಕೇಳಿದ್ರ? ನಾನು ಹೇಳೋದನ್ನ ಡೀಟೇಲ್ ಆಗಿ ಕೇಳಿ. ರಾಣಿನ ನನಗೆ, ಲಲಿತನ ಯಾವನೋ ತಲ್ಮಾಸದವನು ಕೊಟ್ಟು ಮದ್ವೆ ಮಾಡ್ಬಿಡಿ. ಆಮೇಲೆ ಮಕ್ಕಳು ಹುಟ್ಟುತ್ತಿದ್ದಾಗೆ ಆ ಪಿಳ್ಳೆಗಳಿಗೆಲ್ಲ ನಿಮ್ಮ ಮಡಿಲೇ ಆಟದ ಮೈದಾನ. ಆ ಮಕ್ಕಳಿಗೆ ನೀವು ಕತೆ ಹೇಳ್ತಾ ಹೇಳ್ತಾ ಕಾಲ ಕಳಿಬಹುದು.
ನಾನು ರಾಣಿ ಜೊತೆ ಜಾಲಿಯಾಗಿ ಹಾಡ್ತಾ ಹಾಡ್ತಾ ಕಾಲ ಕಳಿಬೋದು. ಏನಂತೀರ ಮಾವ? ಮಾವ ಅಂತಂದ್ರೆ ಮೊಣಕೇಲಿ ಕೂದು ಮುಖಾನ ಪಚಡಿ ಮಾಡ್ಬಿಡ್ತೇನೆ ನನ್ನ ಮಗನೇ. ಏ ಜಗತ್ ಕಲಾ ಬಂಧು, ಓ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಈಗಲೇ ಬರಬೇಕಾ? ಏನಿದು ವಿಧಾತ? ಕಲಾವಿದರಿಗೆ ನೀನು ತಾತ, ನಿನ್ನ ಮುಂದೆ ಆ ಸರಸ್ವತಿ ಫಾದರು ಗೋತ. ನೀನು ನಮಗೊಂದು ಪ್ರೋಗ್ರಾಮ್ ಕೊಟ್ರೆ ಕೊಚ್ಚ ಕೊಚ್ಚ ಓತ. ಕೈ ಹೋತಾ ಉಗಿ ಉನ್ಗೆ. ನನ್ನ ಗೋಲ್ಡನ್ ಮ್ಯಾರೇಜ್ ಬಗ್ಗೆ ಮಾತಾಡೋದಕ್ಕೆ ಯಾವ ಕಾಲ್ ಮೇಲೆ ಬೀಳ್ತಿದ್ನೋ ಅದನ್ನೇ ದೂರ ಮಾಡಕ್ ನೋಡ್ತಾ ಇದ್ದೀನೋ ದುರಾತ್ಮ. ತೊಲಗ ಆಚೆ. ಏಯ್ ಗವಾಕ್ಷಿಯಿಂದ ಬಂದಿರೋ ಪಿಶಾಚಿ, ಈಗ ನೀನು ಸುಮ್ಮನಿರ್ಲಿಲ್ಲ ಅಂತಂದ್ರೆ ಏಯ್ ನನ್ನ ಹತ್ರ ಇಟ್ಕೋಬೇಡ. ಏನ ದೊಡ್ಡ ಪಂಟ್ರ ನೀನು? ಅದನ್ನ ಮಾತ್ರ ಕೇಳ್ಬೇಡ, ಹೇಳ್ತಾ ಇದ್ದೀನಿ. ಏಯ್ ನೀನ್ ಬೊಗಳೋ ನಾಯಿ ಕಚ್ಚಲ್ಲ ಅಂತ ನಂಗೆ ಗೊತ್ತು ಕಣ. ನಾನ್ ಬೊಗಳೋದಕ್ ಶುರು ಮಾಡಿದ್ರೆ ಅಲ್ಲ ಹೊಡಿಯೋದಕ್ ಶುರು ಮಾಡಿದ್ರೆ ಏನು ಏನಾಗುತ್ತೆ? ನೀನೇ ಸುಸ್ತಾಗಿ ಸತ್ತೋಗ್ತೀಯ. ನೀನ್ ಎದ್ರಕಂಡೆ ಸತ್ತೋಗ್ಬಿಡ್ತೀಯ. ಸೈಲೆನ್ಸ್ ಸೈಲೆನ್ಸ್. ನೀವಿಬ್ರು ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿ. ಹೇಳಿ. ನಾನು ಒಳಗಡೆ ಪೇಪರ್ ಓದ್ತಿರ್ತೀನಿ. ನೀವಿಬ್ರು ಶಕ್ತಿ ಮೀರಿ ವಂಚನೆ ಇಲ್ಲದೆ ಹೋರಾಡಿ. ರೆಡಿ? ಯಾರಾದ್ರೂ ಒಬ್ರು ಸಾಯಿರಿ. ಹ? ಬದುಕುಳಿದವರು ನನ್ನನ್ನು ಬಂದು ನೋಡಿ. ಯಾಕೆ ಅಂತ ಕೇಳ್ಬೋದಾ? ಅವರನ್ನು ನಾನು ಸಾಯಿಸಿ ಸುಖವಾಗಿರ್ತೀನಿ. ರಾಜಾ, ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಹೇಳಿ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಮೊದಲನೇ ನೋಟ, ಮೊದಲನೇ ಪರಿಚಯ, ಮನಸ್ಸಲ್ಲಿ ಸಂಭ್ರಮ, ಮುಖದಲ್ಲಿ ನಾಚಿಕೆ. ನಾಚಿಕೆ? ಈ ಸಿಚುವೇಶನ್ಗೆ ಒಂದು ಕವನ ಹೇಳು. ಅರೆ ಏನು ಕವನ ಹೇಳು ಅಂದ ಕೂಡಲೇ ಬಿದ್ದುಬಿಟ್ಟಿಯಲ್ಲ. ಕವಿತಾ, ನನ್ಗೊಂದು ಕವನ ಹೇಳು ಪ್ಲೀಸ್. ಅದೇಗ್ ಸಾಧ್ಯ? ಎಲ್ಲಿ ಅಂದ್ರಲ್ಲಿ, ಯಾವಾಗಂದ್ರೆ ಅವಾಗ. ಅದೇಗ್ ಸಾಧ್ಯ? ಅದಕ್ಕೂ ಒಂದು ಮೂಡು ಇನ್ಸ್ಪಿರೇಷನ್ ಬೇಕಲ್ಲ. ಅಲ್ಲ ಎಲ್ಗೋಗ್ತಿದ್ಯಾ? ಕವನಕ್ಕೋಸ್ಕರ. ಆ? ಅಯ್ಯೋ, ಮೂಡ್ಗೋಸ್ಕರ. ಅರೆ ಇದೇನಿದು, ಕವನ ಕೇಳಿದ ತಕ್ಷಣ ಓಡೋಗ್ಬಿಟ್ಲಲ್ಲ. ನಾನೇನಾದ್ರೂ ಕಷ್ಟವಾದ ಸಿಚುವೇಶನ್ ಹೇಳ್ಬಿಟ್ನಾ? ಈಗೇನೇ ಮಾಡೋದು? ರಾಜ ಬಿಡೋ ತರ ಕಾಣ್ತಿಲ್ಲ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ಕವಿತಾ ಬರ್ದಿರೋ ಕೆಲವು ಕವನಗಳು ನನ್ನ ಹತ್ರ ಇದೆ, ನಿನಗ್ ನಾನ್ ಕೊಡ್ತೀನಿ. ರಾಜನ ಹತ್ರ ನೀನೇ ಯೋಚನೆ ಮಾಡಿ ಬರ್ದಾಗೆ ಸರ್ ಅಂತ ಹೇಳ್ಬಿಡು. ತುಂಬಾ ಥ್ಯಾಂಕ್ಸ್ ಕಣೆ. ನನ್ನ ಪಾಲಿಗೆ ನೀನೇ ದೇವ್ರು. ಕೊಡು. ನಾಚಿಕೆ ಮೇಲೆ ಕವನ ಕೇಳಿದ್ರಲ್ಲ, ಕೇಳಿ. ನಾಚಿಕೆಯ ತಿಳಿನೀರ ಕೊಳದಲ್ಲಿ ಹುಣ್ಣಿಮೆ ಚಂದ್ರನ ಬಿಂಬ ನೀನಿಲ್ಲಿ, ನಿನ್ನೊಲುಮೆಯ ತಂಗಾಳಿಯಲ್ಲಿ ಸುಪ್ತವಾಗಿರುವ ಸಂಗೀತ ನಾನಲ್ಲಿ, ನಿರ್ಮಲವಾದ ಈ ಇರುಳುಗನ್ನಡಿಯಲ್ಲಿ ಬೆಳಗುತ್ತಿರಲಿ ನನ್ನ ಪ್ರತಿಬಿಂಬ ನಿನ್ನ ಬಿಂಬದಲ್ಲಿ. ಅರೆ ಏನು ಕವನ ಹೇಳಿದ್ರೆ ನೀವ್ಯಾಕೆ ಕೆಳಗ್ ಬಿದ್ರಿ? ನಾನೆಲ್ಲಿ ಬಿದ್ದೆ? ನೀನ್ ಕವನ ನಾನು ಕೆಳಗೆ ಬೀಳಿಸ್ಬಿಡ್ತು ಕವಿತಾ. ಏಟ್ ಬಿತ್ತ? ನೀನ್ ಗಂಟೆಗೆ ಒಂದು ಕವನ ಹೇಳ್ತೀನಿ ಅಂದ್ರೆ ನಾನು ಕೆಳಗೆ ಬಿದ್ರು ಪರವಾಗಿಲ್ಲ, ಸೊಂಟ ಮುರ್ಕೊಂಡ್ರು ಪರವಾಗಿಲ್ಲ, ನನಗೆ ಸಂತೋಷನೇ. ಏನ್ ಸರ್ ಇವತ್ ಬರೀ ಕೆಳಗ್ ಬೀಳೋದು ಮೇಲೆ ಹೇಳೋದು? ಎಲ್ಲ ನೋಡ್ಬಿಟ್ರಾ? ನೋಡೋದೇನು, ಎಲ್ಲ ಕೇಳಿಸ್ಕೊಂಡ್ವಿ. ಇವತ್ ನಮ್ಗೆ ಟ್ಯೂಷನ್ ಇಲ್ವೇನೋ? ಎಲ್ಲ ಕೇಳಿಸ್ಕೊಂಡ್ರಲ್ಲ, ಇವತ್ತಷ್ಟೇ ಸಾಕು, ಹೊರಡಿ. ನಾಚಿಕೆಯ ತಿಳಿನೀರ ಕೊಳದಲ್ಲಿ. ಏನೋದು ಒಳ್ಳೆ ಹುಚ್ಚುನಾಯಿ ತರ ಆಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಹಣ್ಣು ಹಣ್ಣು ಕಟ್ತಾ ಇದ್ದೀನಿ, ಕೋಪದಿಂದ ಹಣ್ಣು ಕಟ್ತಾ ಇದ್ದೀನಿ. ಓಹೋ, ಅಲ್ಲ ವಯಸ್ಸಿಗೆ ಬಂದ ಹುಡುಗ ಯಾಕೆ ಹಿಂಗ ಹಣ್ಣು ಕಚ್ಚುತ್ತಾ ಇದ್ದಾನೆ ಅಂತ ಕೇಳ್ಬೇಕು ಅನ್ನಿಸ್ತಾ ಇಲ್ವಾ? ಏಯ್ ಆಪಲ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನನಗೂ ಗೊತ್ತು. ಪುಗ್ಸಟ್ಟೆ ಸಿಕ್ತು ಅಂತ ಒಳ್ಳೆ ನಾಯಿ ತಿಂದಾಗ ತಿಂತಾ ಇದೀಯ, ಅದನ್ನ ತಿಳ್ಕೊಳ್ಳೋದೇನು ಬಂತು? ಅಯ್ಯೋ ಅಯ್ಯೋ ಅಯ್ಯೋ, ಸುಮ್ಮನೆ ವಯಸ್ಸಾಗಿದೆ, ಏನು ಪ್ರಯೋಜನ? ನನ್ನ ಯೌವನದ ಸಮಸ್ಯೆಗಳು ನಿಮ್ಗೆ ಹೇಗೆ ಅರ್ಥವಾಗುತ್ತೆ? ಇಲ್ಲಿ ಒಂದ್ 15 ನಿಮಿಷ ಸೀರಿಯಸ್ ಆಗಿ ಯೋಚನೆ ಮಾಡಿ ಆಮೇಲೆ ಬಂದು ಬಿಡಿಸಿ ಹೇಳ್ತೀನಿ. ಬಾಬಾ ಇಲ್ಲಿ ಏನು ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ನೋಡಿದ್ಯಾ? ಏನಂತ? ಯಾವನೊಬ್ಬ ನಿಂತರನೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಂತೆ. ಅವನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿದ್ರಂತೆ. ಹೊಟ್ಟೆಯಲ್ಲಿ ದೊಡ್ಡ ಹೆಗ್ಗಣ ಇತ್ತಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ತಲೆಗೆ ಐಡಿಯಾ ಕೊಡ್ತೀರ ಅನ್ಕೊಂಡ್ರೆ ಹೊಟ್ಟೆಲಿ ಹೆಗ್ಗಣ ಇಡ್ತೀರ ಮಾವ? ಮಾವ ಅಂದ್ರೆ ಮೊಣಕೈಲಿ ಗುದ್ದು ಮುಖಾನ ಮಿಕ್ಸರ್ ಮಾಡ್ಬಿಡ್ತೀನಿ, ಐಡಿಯಾ ಕೊಡ್ಬೇಕಂತ. ಕವಿತಾ ಲಲಿತಾ ಇಬ್ಬರಿಗೂ ಒಂದೇ ದಿವಸ ಬರ್ತಡೇನಾ? ಹೌದು. ನಾಳೆ ಇವರಿಬ್ರು ಹುಟ್ಟಿದ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸೋಣ ಅಂತಿದ್ದೀವಿ. ಹೌದೌದು, ಆ ಫಂಕ್ಷನ್ಗೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ. ಅವರೆಲ್ಲರೂ ಇಂಪ್ರೆಸ್ ಆಗೋ ತರ ನೀವ್ ಒಳ್ಳೆ ಮ್ಯೂಸಿಕ್ ಪ್ರೋಗ್ರಾಮ್ ಕೊಡ್ಬೇಕು. ನಾಳೆ ನೋಡಿ ಇವ್ರಿಬ್ರ ಮೇಲೆ ನಂಗೆ ಎಷ್ಟು ಅಭಿಮಾನ ಇದೆ ಅಂತ. ನನ್ಗೂ ಅಷ್ಟೇ. ಅಷ್ಟೇ ಅಲ್ಲಪ್ಪ, ಫಂಕ್ಷನ್ ಗೆ ಬಂದವರೆಲ್ಲ ನಿಮ್ ಮ್ಯೂಸಿಕ್ ತಲೆದೂಗಿದ್ರೆ ನಿಮ್ಗೆ ಅಮೆರಿಕಾ ಪ್ರೋಗ್ರಾಮ್ ಏರ್ಪಾಟ್ ಮಾಡ್ತೀನಿ. ಅಯ್ಯೋ ನೋಡ್ತಾ ಇರಿ ಸರ್,
ನಾಳೆ ನಿಮ್ ಫಂಕ್ಷನ್ ಬಂದ್ ಗೆಸ್ಟ್ಗಳು ನಮ್ಮ ರಾಜನ ಹಾಡಿಗೆ ಕೈ ಚಪ್ಪಾಳೆ ತಟ್ಟಿ ತಟ್ಟಿ ಕೈಯೆಲ್ಲ ಸೇದೋಗ್ಬಿಡ್ಬೇಕು. ಕುಣಿದು ಕಾಲೆಲ್ಲ ಹಂಗೆ ಫ್ರೀಸ್ ಆಗ್ಬಿಡ್ಬೇಕು. ತಲೆ ಆಡಿಸಿ ಅಷ್ಟೇ ಜನ ಬಿದ್ದೋಗ್ಬಿಡ್ಬೇಕು. ನೀವು ನಮ್ಮ ಪ್ರೋಗ್ರಾಮ್ ನೋಡಿ ಸುಸ್ತಾಗದೆ ಇದ್ರೆ ನನ್ ಕೇಳಿ ಸರ್. ಹಾಗಾದ್ರೆ ನಿಮ್ ಅಮೆರಿಕ ಪ್ರೋಗ್ರಾಮ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಒಂದೇ ಥ್ಯಾಂಕ್ ಯು. ಅಯ್ಯೋ ಕಲಾ ಬಂದು ನಿಮ್ ಡ್ಯಾಡಿ ಹೇಳೋದನ್ನ ಕೇಳಿದ್ರ ನಾನೇನೋ ಹಾಡು ಹೇಳೋದಕ್ಕೆ ರೆಡಿ, ಆದ್ರೆ ಕವನ ಮಾತ್ರ ನೀನ್ ಬರ್ಕೊಡ್ಬೇಕು ಕವಿತಾ. ಓ ಸರಿ ನೀನಲ್ಲ, ನೀನ್ ಬರ್ಕೊಡ್ಬೇಕು ಕವಿತಾ, ಸರಿನಾ? ಓಕೆ ಓಕೆ. ರೆಡಿನಾ? ಓಎಸ್ ಹಾಡ್ತಾನೆ, ಖಂಡಿತ ಬರೀತೀನಿ. ಬರೀತೀನಿ, ಬರ್ದು ಬಿಡ್ತೀನಿ, ಬರ್ದಿಡ್ತೀನಿ, ಅದೆಲ್ಲ ಬೇಡ. ಈಗ್ಲೇ ಎಮೋಷನಲ್ ಆಗಿ ಸೆನ್ಸೇಷನಲ್ ಆಗಿ ಬರೀಬೇಕು. ಎಲ್ಲ ಹೇಳ್ತಾ? ಹಾ ಟ್ಯೂನ್ ರೆಡಿ, ನೀನ್ ರೆಡಿನಾ? ಈಗ್ಲೇನಾ? ಇಲ್ಲೇ ಬರಿಬೇಕಾ? ಹ್ಮ್ ಓಕೆ ಓಕೆ. ಬರಿಬೇಕು ಅಂತ ಮನಸ್ ಮಾಡಿದ್ರೆ ಅದೆಷ್ಟೊತ್ತು? ಇವಳನ್ನ ಪ್ರಶಾಂತವಾದ ಜಾಗಕ್ಕೆ ಕರ್ಕೊಂಡು ಹೋಗಿ ಇವಳ ಜೊತೆನಲ್ಲೇ ಇದ್ದು ಇವಳ ಕೈನಲ್ಲಿ ನಾನು ಬರೆಸ್ತೀನಿ, ಪರಮೇಶ್ ಕೈನಲ್ಲಿ ಕೊಟ್ಟು ಕಳಿಸ್ತೀನಿ, ಸರಿನಾ? ಅಲ್ಲ ಅದು ಸರಿ ನೋಡಿಯೇ. ಅರೆ ಇದೇನಿದು? ಕವಿಗಳು ಮೂಡಂದ್ರೆ ಹೀಗೇನಾ? ಬರೆಯೋದು ಇವಳು, ಬರ್ಸೋದು ಅವಳು, ಕೊಟ್ಟು ಕಳ್ಸೋದು ಪರಮೇಶ್ ಕೈಲಿ, ಆಡೋದು ಪರಮೇಶಿನ ನಾನಾ? ಅಯ್ಯಯ್ಯೋ.